ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪವನ್ ಫಾರ್ ಪಬ್ಲಿಕ್ ಚಾನಲ್. ಫ್ರೆಂಡ್ಸ್, ಇದು ನನ್ನ ಮೊದಲನೇ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ತುಂಬ ದಿನಗಳಲ್ಲಿ ಯೂಟ್ಯೂಬಲ್ಲಿ ನೋಡ್ತಿರ್ಬೋದು ನೀವು ಜಿಯೋ ಫೋನ್ 3 ಬಗ್ಗೆ ಬಹಳಷ್ಟು ವಿಡಿಯೋಗಳು ಹರಿದಾಡ್ತಾ ಇವೆ. ಫ್ರೆಂಡ್ಸ್, ಜಿಯೋ ಫೋನ್ 3 5G ಮೊಬೈಲ್ ಆಗಿದ್ದು 4GB ರ್ಯಾಮ್, 6GB ರ್ಯಾಮ್, 8GB ರ್ಯಾಮ್, 128GB ಇನ್ಬಿಲ್ಟ್ ಮೆಮೊರಿ, 64 ಮೆಗಾಪಿಕ್ಸೆಲ್ ಕ್ಯಾಮ್ರಾ, 108 ಮೆಗಾಪಿಕ್ಸೆಲ್ ಕ್ಯಾಮ್ರಾ, ಹೀಗೆ ಜಿಯೋ ಫೋನ್ 3 ಅದರ ಸ್ಪೆಸಿಫಿಕೇಷನ್ ಬಗ್ಗೆ ತುಂಬ ವಿಡಿಯೋಗಳು ಮಾಡಿದ್ದಾರೆ. ಫ್ರೆಂಡ್ಸ್, ಇನ್ನೂ ಕೆಲವೊಂದು ವಿಡಿಯೋಗಳು ನೋಡ್ಬೋದು. ಜಿಯೋ ಫೋನ್ 3 ಅನ್ಬಾಕ್ಸಿಂಗ್ ಮತ್ತು ಜಿಯೋ ಫೋನ್ 3 ಹೇಗೆ ಆರ್ಡರ್ ಮಾಡಬೇಕು, ಹೇಗೆ ಬುಕ್ ಮಾಡಬೇಕು, ಆನ್ಲೈನಲ್ಲಿ ಹೇಗೆ ತರಿಸ್ಕೊಳ್ಬೇಕು ಅಂತ ತುಂಬ ವಿಡಿಯೋಗಳು ಮಾಡಿದ್ದಾರೆ. ಫ್ರೆಂಡ್ಸ್, ಇವೆಲ್ಲ ವೀಡಿಯೋಸ್ ನಿಜ ಹೇಳಬೇಕು ಅಂದರೆ ಇವೆಲ್ಲ ಫೇಕ್ ವೀಡಿಯೋಸ್ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಜಿಯೋ ಫೋನ್ 3 ಬಗ್ಗೆ ಇಂಡಿಯಾದಲ್ಲಿ ಇದುವರೆಗೂ ಯಾವುದೇ ಕೂಡ ಅಪ್ಡೇಟ್ಸ್ ಇಲ್ಲ. ಹೌದು ಫ್ರೆಂಡ್ಸ್, ಇಂಡಿಯಾದಲ್ಲಿ ಜಿಯೋ ಕಂಪನಿಯಿಂದ ಜಿಯೋ ಫೋನ್ 3 ಬಗ್ಗೆ ಇದುವರೆಗೂ ಯಾವುದೇ ಅಫಿಷಿಯಲ್ ಅಪ್ಡೇಟ್ಸ್ ಅಥವಾ ಅಫಿಷಿಯಲ್ ನೋಟಿಫಿಕೇಷನ್ ಜಿಯೋ ಕಂಪನಿದವರು ಕೊಟ್ಟಿಲ್ಲ. ಹೌದು ಫ್ರೆಂಡ್ಸ್, ದಯವಿಟ್ಟು ರಿಕ್ವೆಸ್ಟ್ ಅಂದರೆ ಈ ಜಿಯೋ ಫೋನ್ 3 ಬಗ್ಗೆ ಮಾಡಿರೋ ವಿಡಿಯೋಗಳನ್ನು ನಂಬಿ ನೀವು ಮೋಸ ಹೋಗಬೇಡಿ. ಹೌದು ಫ್ರೆಂಡ್ಸ್, ಯಾಕಂದರೆ ತುಂಬ ದಿನಗಳಿಂದ ಯೂಟ್ಯೂಬರ್ಸ್ ತುಂಬ ಯೂಟ್ಯೂಬರ್ಸ್ ಏನು ಮಾಡಿದ್ದಾರೆ ಅಂದರೆ ಜಿಯೋ ಫೋನ್ 3 ಬಗ್ಗೆ ಅನ್ಬಾಕ್ಸಿಂಗ್ ಹಾಗೂ ಜಿಯೋ ಫೋನ್ 3 ಹೇಗೆ ಬುಕ್ ಮಾಡಬೇಕು, ಹೇಗೆ ಆರ್ಡರ್ ಮಾಡಬೇಕು ಅಂತ ವಿಡಿಯೋ ಮಾಡಿ ಅವ್ರ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಡ್ರೆಸ್ಸು, ನಿಮ್ಮ ಮೊಬೈಲ್ ಡೀಟೇಲ್ಸು, ನಿಮ್ಮ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಕೊಟ್ಟೆ ನಿಮಗೆ ಜಿಯೋ ಫೋನ್ 3 ಬುಕ್ ಮಾಡಿ ಕೊಡ್ತೀವಿ ಅಂತ ಹೇಳಿ ಅವ್ರ ಪೇಟಿಎಮ್ ದುಡ್ಡಿಗೆ ನೀವು 1500 ರೂಪೀಸ್ ದುಡ್ಡು ಹಾಕಿ ಕಳಿಸ್ಬೇಕು ಅಂತೇಳಿ ತುಂಬ ಯೂಟ್ಯೂಬರ್ಸ್ ವಿಡಿಯೋ ಮಾಡಿದ್ದಾರೆ. ಫ್ರೆಂಡ್ಸ್, ದಯವಿಟ್ಟು ಏನು ರಿಕ್ವೆಸ್ಟ್ ಮಾಡ್ತಾರೆ ಅಂದರೆ ಇವೆಲ್ಲ ಫೇಕ್ ವೀಡಿಯೋಸ್. ದಯವಿಟ್ಟು ನಿಮ್ಮ ದುಡ್ಡನ್ನ ಕಳಿಸಿ, ನಿಮ್ಮ ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಡಿ ಹಾಗೂ ನಿಮ್ಮ ಟೈಮ್ನ ವೇಸ್ಟ್ ಮಾಡಬೇಡಿ. ಹೌದು ಫ್ರೆಂಡ್ಸ್, ಯಾಕಂದರೆ ನೀವು ನೋಡ್ಬೋದು ಯಾವುದೇ ಆನ್ಲೈನಲ್ಲಿ ಅಥವಾ ಯಾವುದೇ ಆನ್ಲೈನ್ ಮಾರ್ಕೆಟ್ನಲ್ಲಿ ಇದುವರೆಗೂ ಜಿಯೋ ಫೋನ್ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ. ಹೌದು ಫ್ರೆಂಡ್ಸ್, ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಅಥವಾ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು. ಜಿಯೋ ಅಫಿಷಿಯಲ್ ವೆಬ್ಸೈಟ್ ಇದೆ, www.jio.com ಅಂತ ಅಫಿಷಿಯಲ್ ವೆಬ್ಸೈಟ್ ಇದೆ. ನೀವು ಅದರಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಕೂಡ ಜಿಯೋ ಫೋನ್ 3 ಬಗ್ಗೆ ಯಾವುದೇ ಅಪ್ಡೇಟ್ಸ್ ಸಿಗೋದಿಲ್ಲ. ಹೌದು ಫ್ರೆಂಡ್ಸ್, ಮತ್ತು ನೀವು ಮೈ ಜಿಯೋ ಆ್ಯಪ್ ಇದ್ದರೆ ನೀವು ಮೈ ಜಿಯೋ ಆ್ಯಪ್ದಲ್ಲಿ ಕೂಡ ಸರ್ಚ್ ಮಾಡ್ಬೋದು. ಜಿಯೋ ಫೋನ್ 3 ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ಸೊ ಫ್ರೆಂಡ್ಸ್, ದಯವಿಟ್ಟು ಕೇಳ್ಕೊತಿದ್ದೀನಿ, ಇವೆಲ್ಲ ಫೇಕ್ ವೀಡಿಯೋಸ್ ದಯವಿಟ್ಟು ನಂಬಿ ನಿಮ್ಮ ಅಡ್ರೆಸ್ಸು, ನಿಮ್ಮ ಡೀಟೇಲ್ಸು, ನೀವು ದುಡ್ಡನ್ನ ಕಳಿಸಿ ಮೋಸ ಹೋಗಬೇಡಿ. ಫ್ರೆಂಡ್ಸ್, ಇಂಡಿಯಾದಲ್ಲಿ ಇದುವರೆಗೂ ಜಿಯೋ ಫೋನ್ 3 ಬಗ್ಗೆ ಜಿಯೋ ಕಂಪನಿಯಿಂದ ಯಾವುದೇ ಅಫಿಷಿಯಲ್ ನೋಟಿಫಿಕೇಷನ್ ಬಂದಿಲ್ಲ. ಸೊ ಫ್ರೆಂಡ್ಸ್, ದಯವಿಟ್ಟು ಯಾವುದೇ ವಿಡಿಯೋಗಳನ್ನ ನಂಬಕ್ಕೆ ಹೋಗಬೇಡಿ. ಫ್ರೆಂಡ್ಸ್, ಇನ್ನು ಮುಂದೆ ಜಿಯೋ ಫೋನ್ 3 ಬಗ್ಗೆ ಜಿಯೋ ಕಂಪನಿ ಯಾವುದೇ ಅಪ್ಡೇಟ್ಸ್ ಕೊಟ್ಟರು ನಾನು ನಮ್ಮ ಚಾನಲಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಮತ್ತು ಹೇಗೆ ಬುಕ್ ಮಾಡಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಅಮೆಝಾನ್ ಆ್ಯಪ್ ಓಪನ್ ಆಯಿತು. ಇನ್ನು ನೋಡೋಣ ಯಾವ ರೀತಿ ಜಿಯೋ ಫೋನ್ 3 ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಮ್ಮ ಅಮೆಝಾನ್ ಆ್ಯಪ್. ನೋಡೋಣ ಸರ್ಚ್ ಬಾರಲ್ಲಿ ಜಿಯೋ ಫೋನ್ 3 ಬಗ್ಗೆ ಸರ್ಚ್ ಮಾಡಿ. ಫ್ರೆಂಡ್ಸ್, ನೋಡ್ಬೋದು ನಾನು ಇವಾಗ ಜಿಯೋ ಫೋನ್ 3 ಅಂತ ಟೈಪ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡ್ಬೋದು ಜಿಯೋ ಫೋನ್ 3. ಫ್ರೆಂಡ್ಸ್, ನೋಡ್ಬೋದು ನಾನು ಜಿಯೋ ಫೋನ್ 3 ಅಂತ ಸರ್ಚ್ ಮಾಡಿದ್ದೀನಿ ಅಮೆಝಾನ್ ಆ್ಯಪಲ್ಲಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು ಜಿಯೋ ಫೋನ್ 3ಗೆ ಸಂಬಂಧಪಟ್ಟಂಥ ಯಾವುದೇ ಐಟಮ್ ಅಥವಾ ಪ್ರಾಡಕ್ಟ್ ನಿಮಗೆ ಅಮೆಝಾನ್ ಆ್ಯಪಲ್ಲಿ ಕಾಣ್ತಾ ಇಲ್ಲ. ಇಲ್ಲಿ ನೋಡ್ಬೋದು ನಾನು ಜಿಯೋ ಫೋನ್ 3 ಅಂತ ಸರ್ಚ್ ಮಾಡಿದ್ರೆ ಮೈಕ್ರೋಮ್ಯಾಕ್ಸ್, ಸ್ಯಾಮ್ಸಂಗ್ ಗ್ಯಾಲಕ್ಸಿ ಅಂತ ತೋರಿಸ್ತಾ ಇದೆ. ಫ್ರೆಂಡ್ಸ್, ದಯವಿಟ್ಟು ಯಾರು ಜಿಯೋ ಫೋನ್ 3 ವೀಡಿಯೋಸನ್ನು ನಂಬಕ್ಕೆ ಹೋಗಬೇಡಿ. ಜಿಯೋ ಫೋನ್ 3 ಪ್ರಾಡಕ್ಟು ಇನ್ನೂ ಯಾವುದೇ ರೀತಿಯ ಆನ್ಲೈನ್ ಮಾರ್ಕೆಟ್ನಲ್ಲಿ ಅವೈಲೇಬಲ್ ಇಲ್ಲ. ಸೊ ಫ್ರೆಂಡ್ಸ್, ನೋಡ್ಬೋದು ನಾನು ಅಮೆಝಾನಲ್ಲಿ ತೋರಿಸ್ತಾ ಇದ್ದೀನಿ. ಜಿಯೋ ಫೋನ್ 3 ಅಂತ ಸರ್ಚ್ ಮಾಡಿ ಜಿಯೋ ಫೋನ್ 3 ಬಗ್ಗೆ ಯಾವುದೇ ಇನ್ನು ಪ್ರಾಡಕ್ಟ್ ಅಥವಾ ಐಟಮ್ ಆಗಲಿ ಇಲ್ಲ ಅಮೆಝಾನಲ್ಲಿ. ಫ್ರೆಂಡ್ಸ್, ಈಗ ನೋಡ್ಬೋದು ನಾನು ಫ್ಲಿಪ್ಕಾರ್ಟ್ ಆ್ಯಪಲ್ಲಿ ನೋಡೋಣ. ಫ್ಲಿಪ್ಕಾರ್ಟ್ ಆ್ಯಪಲ್ಲಿ ನೋಡೋದು ಫ್ರೆಂಡ್ಸ್, ಫ್ಲಿಪ್ಕಾರ್ಟ್ ಆ್ಯಪ್ ಓಪನ್ ಆಗಿದೆ. ಫ್ರೆಂಡ್ಸ್, ನೋಡೋಣ ಫ್ಲಿಪ್ಕಾರ್ಟ್ ಆ್ಯಪಲ್ಲಿ ಸರ್ಚ್ ಮಾಡಿ ಜಿಯೋ ಫೋನ್ 3 ಬಗ್ಗೆ. ಫ್ರೆಂಡ್ಸ್, ನೋಡೋಣ ಜಿಯೋ ಫೋನ್ 3 ಸರ್ಚ್ ಮಾಡಿದೆ ಆಲ್ರೆಡಿ. ಸೊ ಆದರೆ ಮತ್ತೆ ಸೊ ಫ್ರೆಂಡ್ಸ್, ನಾನು ಫ್ಲಿಪ್ಕಾರ್ಟ್ ಆ್ಯಪಲ್ಲಿ ಜಿಯೋ ಫೋನ್ 3 ಅಂತ ಸರ್ಚ್ ಮಾಡ್ತಾ ಇದ್ದೀನಿ. ಜಿಯೋ ಫೋನ್ 3. ಫ್ರೆಂಡ್ಸ್, ನೋಡ್ಬೋದು ರಿಸಲ್ಟ್ನ ಜಿಯೋ ಫೋನ್ 3 ಬಗ್ಗೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಜಿಯೋ ಫೋನ್ 3 ಬಗ್ಗೆ ಫ್ಲಿಪ್ಕಾರ್ಟ್ನಲ್ಲೂ ಕೂಡ ಯಾವುದೇ ಪ್ರಾಡಕ್ಟ್ ಇಲ್ಲ. ಇಲ್ಲಿ ನೋಡ್ಬೋದು ನಾನು ಜಿಯೋ ಫೋನ್ 3 ಅಂತ ಸರ್ಚ್ ಮಾಡಿದ್ದೀನಿ. G5 ಎಕೋ ಸ್ಪೈಸ್ ಮೊಬೈಲ್ಸ್ ತೋರಿಸ್ತಾ ಇದೆ. ಸೊ ಫ್ರೆಂಡ್ಸ್, ಜಿಯೋ ಫೋನ್ 3 ಫ್ಲಿಪ್ಕಾರ್ಟ್ ಆ್ಯಪ್ನಲ್ಲೂ ಅವೈಲೇಬಲ್ ಇಲ್ಲ. ಜಿಯೋ ಫೋನ್ 3 ಪ್ರಾಡಕ್ಟ್ ಅಥವಾ ಐಟಮ್ ಫ್ಲಿಪ್ಕಾರ್ಟ್ನಲ್ಲೂ ಅವೈಲೇಬಲ್ ಇಲ್ಲ. ಫ್ರೆಂಡ್ಸ್, ಇವಾಗ ಗೂಗಲ್ ಓಪನ್ ಆಗಿದೆ. ನಾನು ಇಲ್ಲಿ ಸರ್ಚ್ ಮಾಡ್ತಾಯಿದ್ದೀನಿ. ಸರ್ಚ್ ಬಾರಲ್ಲಿ
ಫ್ರೆಂಡ್ಸ್ ಈಗ ನಾವು ಜಿಯೋ ಕಂಪ್ನಿ ಅಫಿಷಿಯಲ್ ವೆಬ್ಸೈಟಲ್ಲಿ ಚೆಕ್ ಮಾಡೋಣ. ಇಲ್ಲಿ ನೋಡ್ತಿರ್ಬೋದು ನಾನು www.jio.com. ಫ್ರೆಂಡ್ಸ್ ಇದು ಜಿಯೋ ಕಂಪ್ನಿ ಅಫಿಷಿಯಲ್ ವೆಬ್ಸೈಟ್, ಇದೆಲ್ಲ ಚೆಕ್ ಮಾಡೋಣ. ಫ್ರೆಂಡ್ಸ್ ಈಗ ನಾನು ಜಿಯೋ ಕಂಪ್ನಿ ಅಫಿಷಿಯಲ್ ವೆಬ್ಸೈಟ್ ಓಪನ್ ಮಾಡಿದ್ದೀನಿ. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಜಿಯೋ ಕಂಪ್ನಿ ಅಫಿಷಿಯಲ್ ವೆಬ್ಸೈಟ್ ಕೂಡ ಜಿಯೋ ಫೋನ್ 3ನ ಯಾವುದೇ ಅಪ್ಡೇಟ್ಸ್ ಇಲ್ಲ. ನೋಡ್ತಿರ್ಬೋದು ಫ್ರೆಂಡ್ಸ್, ನಾನು ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಜಿಯೋ ಫೋನ್ 3 ಪ್ರಾಡಕ್ಟ್ ಬಗ್ಗೆ ಯಾವುದೇ ಡೀಟೇಲ್ಸ್ ಸಿಗ್ತಾ ಇಲ್ಲ. ಸೊ ಪ್ಲೀಸ್ ಫ್ರೆಂಡ್ಸ್, ಜಿಯೋ ಫೋನ್ 3 ಬಗ್ಗೆ ಇರೋ ವೀಡಿಯೋಸ್ ಎಲ್ಲ ಫೇಕ್ ವೀಡಿಯೋಸ್, ದಯವಿಟ್ಟು ನಂಬಕ್ಕೆ ಹೋಗಬೇಡಿ. ನೋಡಬೇಕು ಫ್ರೆಂಡ್ಸ್, ನಾನು ಜಿಯೋ ಫೋನ್ 3ನ ಅಫಿಷಿಯಲ್ ವೆಬ್ಸೈಟ್, ಜಿಯೋ ಕಂಪ್ನಿ ಅಫಿಷಿಯಲ್ ವೆಬ್ಸೈಟ್ ಓಪನ್ ಮಾಡಿದ್ದೀನಿ. ಜಿಯೋ ಫೋನ್ 3 ಬಗ್ಗೆ ಯಾವುದೇ ಡೀಟೇಲ್ಸ್ ಸಿಗ್ತಾ ಇಲ್ಲ. ಸೊ ಪ್ಲೀಸ್ ಫ್ರೆಂಡ್ಸ್, ಫೇಕ್ ವೀಡಿಯೋ ನಂಬಕ್ಕೆ ಹೋಗಬೇಡಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ. ಹೀಗೆ ಇನ್ನೂ ಹಲವಾರು ಉಪಯುಕ್ತ ಮಾಹಿತಿಗಳು ಪಡಿಬೇಕೆಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ಈ ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಡೌಟ್ನ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಡೌಟ್ನ ಕ್ಲಿಯರ್ ಮಾಡಲು ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.